ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಸೊ ಏನಂದರೆ, ಎಲ್ಲರೂ ಹಬ್ಬ ಮಾಡ್ತಾರೆ ಸಾಮಾನ್ಯ. ಈ ಹಬ್ಬದ ಹಿಂದಿನ ಕತೆ ಏನು, ಏನಕ್ಕೆ ಆಚರಿಸ್ತೀವಿ, ಈ ಹಬ್ಬ ಹೇಗೆ ಉಟ್ಕೊಳ್ತು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಯಾರ್ಯಾರಿಗೆ ಗೊತ್ತಿಲ್ಲೋ ದಯವಿಟ್ಟು ಈ ವಿಡಿಯೋನ ನೋಡಿ ಶೇರ್ ಮಾಡಿ ಸುಮಾರು ಜನಕ್ಕೆ ಸಾಧ್ಯ ಆದಷ್ಟು. ಸೊ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರೋದು ವರಮಹಾಲಕ್ಷ್ಮಿಯ ವ್ರತಕಥೆ. ಇದು ಆಚರಣೆ ಹೇಗೆ ಸ್ಟಾರ್ಟ್ ಆಯಿತು, ಯಾರಿಂದ ಸ್ಟಾರ್ಟ್ ಆಯಿತು, ಏನಕ್ಕೆ ಸ್ಟಾರ್ಟ್ ಆಯಿತು ಅಂತ. ಸೊ ಎಲ್ಲರೂ ಈ ವಿಡಿಯೋನ ನೋಡಿ ಸಾಧ್ಯ ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಆಯಿತಾ? ಎಲ್ರಿಗೂ ಗೊತ್ತಿರ್ಬೋದು ಮಂಗಳಗೌರಿ ವ್ರತಕಥೆನೂ. ಮಂಗಳಗೌರಿ ಯಾರ್ಯಾರು ಆಚರಿಸ್ತಾರೋ ಅವರೆಲ್ಲ ಆ ಗೌರಿ ವ್ರತಕಥೆನ ಓದ್ತಾರೆ. ಸೊ ಅದೇ ರೀತಿ ಇದಕ್ಕೂ ಕೂಡ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಈ ವ್ರತಕಥೆನ ಮೆನ್ಷನ್ ಮಾಡಿರ್ತಾರೆ. ಭವಿಷ್ಯೋತ್ತರ ವಾಣಿಯಲ್ಲಿ ಈ ವ್ರತಕಥೆ ಇರುತ್ತೆ. ಸೊ ನಾನು ಇದರಲ್ಲಿ ಕತೆ ಹೇಳುವಾಗ ಸ್ವಲ್ಪ ಟೆನ್ಷನ್ ಇರ್ಬೋದು, ಮೇ ಬಿ ವೈಲ್ ವಿಡಿಯೋ ರೆಕಾರ್ಡ್ ಆಗ್ತಿದೆ ಅಥವಾ ನಾನು ದೇವಿ ಮುಂದೆ ಕೂತಿದ್ದೀನಿ ಅನ್ನೋ ಒಂದು ಇದಕ್ಕೆ ಎಲ್ಲಾದರೂ ಪ್ರೊನೌನ್ಸೇಷನ್ ರಾಂಗ್ ಆಗಿದ್ದರೆ, ಉಚ್ಚಾರಣೆ ಮತ್ತೊಂದು ಪದ ದಯವಿಟ್ಟು ಒಟ್ಟಿಗೆ ಹಾಕ್ಕೊಳ್ಳಿ. ಮತ್ತು ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ. ವೈ? ಬಿಕಾಸ್ ಸುಮ್ಮನೆ ಯಾರೂ ನೋಡಲ್ಲ, ಏನು ನನ್ನ ಟೈಮ್ ವೇಸ್ಟ್ ಆಗುತ್ತೆ, ಹೆಂಗೆ ಅಂತ ಡಿಮೋಟಿವೇಟ್ ಆಗ್ತಾ ಇರ್ತೀನಿ. ಸೊ ಹಾಗಾಗಿ ಮತ್ತೆ ಯಾಕೋ ವೀಡಿಯೋಸ್ನ ಮಾಡಬೇಕು, ಸಬ್ಸ್ಕ್ರೈಬರ್ಸ್ ಆಗ್ತಾರೆ ನನಗೂ ಏನೋ ಎಂಕರೇಜ್ ಮಾಡೋರು ಇದ್ದಾರೆ ಅಂದ್ಕೊಂಡು ಮತ್ತೆ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ನೋಡ್ತಾ ಇರಿ, ಆಯಿತಾ? ಓಂ ಮಂಗಲಮೂರ್ತಿಯೇ ನಮಃ. ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತಕಥಾ ಪ್ರಾರಂಭ. ಗಗನಚುಂಬಿ ಗಿರಿಶಿಖರಗಳಿಂದಲೂ ಜುಳು ಹರಿವ ಝರಿ ನದಿಗಳಿಂದಲೂ ವಿವಿಧ ಔಷಧೀಯ ಗುಣ ಸಂಪನ್ನತೆ ಹೊಂದಿದ ಗಿಡಮರಗಳಿಂದಲೂ ಬಹುವಿಧ ವರ್ಣದಳಗಳ ಹಾಗೂ ವಿವಿಧ ಪರಿಮಳ ಪುಷ್ಪ ಕುಸುಮಗಳಿಂದ ಆಚ್ಛಾದಿತವಾದ ಲತಾಬಳ್ಳಿ ಕಂಠಿಗಳಿಂದಲೂ ಒಡಗೂಡಿದ ರಮಣೀಯವಾದ ಭಗವಾನ್ ಶಿವಮಹಾದೇವನ ಕೈಲಾಸ ಪರ್ವತ ಸ್ವಯಂ ಅಲಂಕೃತಗೊಂಡಿತ್ತು. ಅಲ್ಲಿ ನಿರ್ಮಿತವಾದ ಪರಶಿವನ ಒಡ್ಡೋಲಗವು ರಂಗುರಂಗಿನ ಕೆತ್ತನೆಯ ಕಂಬ, ಕವಾಟು, ತೊಲೆ, ಬೋದುಗಳು ಅಂದಚಂದದಿಂದ ರಮ್ಯವಾಗಿ ಕಂಗೊಳಿಸುತ್ತಿದ್ದವು. ಸಾಲು ಸಾಲಾಗಿ ಜೋಡಿಸಿದ ಮುತ್ತು ರತ್ನಗಳನ್ನು ಸೇರಿಸಿ ಸಿದ್ಧಪಡಿಸಿದ ತರತರದ ಪೀಠೋಪಕರಣಗಳಿಂದಲೂ ನೆಲಕ್ಕೆ ಹಾಸಿದ ರೇಷ್ಮೆ ದುಕುಲದ ರತ್ನಕಂಬಳಿಗಳಿಂದ ಭೂರಮೆ ಕಂಗೊಳಿಸುತ್ತಿದ್ದಳು. ಇಂದ್ರ, ವರುಣ, ಕುಬೇರಾದಿ ಅಷ್ಟದಿಕ್ಪಾಲಕರಿಂದಲೂ ಸಿದ್ಧ ಕಿನ್ನರ, ಗಂಧರ್ವ, ವಿದ್ಯಾಧರ ಮುಂತಾದ ಮಹಾನೀಯರಿಂದಲೂ ಅಗಸ್ತ್ಯ, ವಾಲ್ಮೀಕಿ, ಭೃಗು, ಪರಾಶರ, ಸೂತ ಪುರಾಣಿಕರು, ಶೌನಕಾದಿ ಋಷಿಗಳಿಂದಲೂ ವೀರಭದ್ರ, ಗಣಪತಿ, ಷಣ್ಮುಖ, ಭೃಂಗಿ, ಅಸಂಖ್ಯಾತ ಶಿವಗಣಗಳಿಂದಲೂ ಬ್ರಹ್ಮ, ವಿಷ್ಣು, ನಾರದ ಮಹರ್ಷಿಗಳಿಂದಲೂ ಶಿವನ ಸಭೆ ಕಂಗೊಳಿಸುತ್ತಿತ್ತು. ಅಲ್ಲಿ ಪರಿಪೂರ್ಣತೆಯಿಂದ ಮೆರೆವ ಪಾರ್ವತಿಯು ಲೋಕದ ಜನಹಿತಕ್ಕಾಗಿ ಶಿವ ಪರಮಾತ್ಮನೊಂದಿಗೆ ಮಾತಿಗಳಿದಳು. ಹೇ ದೇವ, ಸರ್ವಜೀವಿಗಳಲ್ಲಿ ಮಾನವ ಜೀವಿಯು ಬುದ್ಧಿವಂತನಿದ್ದು ಅಹಂಭಾವ ಮರೆವು ಕಾಯಕದ ಒತ್ತಡದಿಂದ ಪೂಜೆ, ದಾನ, ಧರ್ಮಗಳನ್ನು ಧಿಕ್ಕರಿಸಿ ಕಷ್ಟಗಳ ಸಂಕೋಲೆಗಳಲ್ಲಿ ಸಿಲುಕಿ ವಿಲವಲನೆ ಒದ್ದಾಡುತ್ತಾನೆ. ಇಂಥವರಿಗೆ ಯಾವುದಾದರೂ ಪುಣ್ಯಕರವಾದ ಸರ್ವ ಸೌಖ್ಯ ಸಿರಿ ಸಂಪತ್ತನ್ನು ಕೊಡುವ ಏಕೈಕ ವ್ರತವಾವುದು ಇದ್ದರೆ ನನಗೋಸ್ಕರವಾಗಿ ಹೇಳುವವರಾಗಿರಿ. ಪಾರ್ವತಿಯ ಮಾತಿನಲ್ಲಿ ಅಡಗಿದ ಲೋಕಹಿತದ ಜಾಡನ್ನು ತಿಳಿದ ಪರಶಿವನು ಬಹುಸಂತುಷ್ಟನಾಗಿ, ಏ ಪ್ರಿಯ ಸತಿ ಪಾರ್ವತಿಯೇ ಕೇಳು. ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ಸಕಲ ಸೌಭಾಗ್ಯಗಳನ್ನು ಕೊಡುವ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ಹೊಂದಿದೆ. ಯಾರು ಈ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಪ್ರತಿ ವರ್ಷದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ನಾರಳಿ ಪೌರ್ಣಿಮೆ ನೂಲ ಹುಣ್ಣಿಮೆಯ ಸಮೀಪ ಬರುವ, ಅಂದರೆ ಹುಣ್ಣಿಮೆಯನ್ನು ಮೀರದೆ ಅದರ ಹತ್ತಿರ ಬರುವ ಶುಕ್ರವಾರದಲ್ಲಿ ಈ ವ್ರತವನ್ನು ಮಾಡಬೇಕು ಎಂದು ಹೇಳಿದನು. ಆಗ ಮಾತಾ ಪಾರ್ವತಿಯು ಪರಶಿವನನ್ನು ಕುರಿತು, ಮೂರು ಲೋಕದೊಡೆಯನಾದ ಮುಕ್ಕಣ್ಣನಾದ ಜಗದ್ರಕ್ಷಕನೇ, ಈ ವ್ರತವನ್ನು ಯಾವ ಹೆಸರಿನಿಂದ ಯಾವ ರೀತಿಯಿಂದ ಹೇಗೆ ಪೂಜಿಸಿದರೆ ದೇವಿಯು ಸಂತುಷ್ಟಳಾಗಿ ಬಯಸಿದ ವರಗಳನ್ನು ಕರುಣಿಸುವಳು ಎಂದು ಸವಿಸ್ತಾರವಾಗಿ ತಿಳಿಸಿಕೊಡಬೇಕೆಂದು ಭಿನ್ನವಿಸಿಕೊಂಡಳು. ಆಗ ದಯಾಪರನಾದ ಶಿವಮಹಾದೇವನನ್ನು ಸಂತುಷ್ಟನಾಗಿ ಪಾರ್ವತಿಯನ್ನು ಕುರಿತು, ಏ ದೇವಿಯೇ, ಶ್ರೀ ವರಮಹಾಲಕ್ಷ್ಮಿ ಪೂಜಾ ಎಂಬ ಬಹುಪುಣ್ಯಕರವಾದ ವ್ರತವನ್ನು ಹೇಳುವೆನು. ಅದನ್ನು ಲಕ್ಷ್ಯವಿಟ್ಟು ಕೇಳು. ನಿನ್ನಿಂದ ಭೂಲೋಕದೆಲ್ಲೆಡೆ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ನಡೆದು ಮಾನವ ಕುಲಕ್ಕೆ ಸಕಲ ಸಂಪತ್ತು ಕೊಟ್ಟು ಆನಂದ ಸಾಗರದಲ್ಲಿ ಓಲಾಡುವಂತಾಗಲಿ ಎಂದನು.
ಈ ಶಿವಪಾರ್ವತಿಯರ ಶುಭ ಸಂವಾದ ತಿರುಳನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳಿದುದನ್ನೇ ಇಲ್ಲಿ ವಿಶದೀಕರಿಸಲಾಗಿದೆ. ಕಥಾ ಪ್ರಾರಂಭ. ಪೂರ್ವಕಾಲದಲ್ಲಿಯೇ ವಿದರ್ಭ ಎಂಬ ರಾಜ್ಯವು ಸಕಲ ಸಂಪತ್ತಿನಿಂದ ಸಮೃದ್ಧಿ ಹೊಂದಿದ್ದ ರಾಜ್ಯವಾಗಿತ್ತು. ಈ ಯಾವ ರಾಜ್ಯದಲ್ಲಿ ಕುಂಡನಿ ಎಂಬ ಹೆಸರಿನ ನಗರ ಬಂದಿತ್ತು. ಇದು ಸಿರಿ, ಧನ, ಕನಕ, ಧಾನ್ಯ, ಗುಡಿ ಕೈಗಾರಿಕೆ, ಕುಲದ ಕಸುಬುದಾರರಿಂದಲೂ ವೈಶ್ಯ, ಶೂದ್ರ ಹಾಗೂ ಬ್ರಾಹ್ಮಣರಿಂದಲೂ ತಮ್ಮ ತಮ್ಮ ಕಾರ್ಯದಲ್ಲಿ ಅಭಿವೃದ್ಧಿ ಹೊಂದುವುದರೊಂದಿಗೆ ಆದರ್ಶ ನಗರವಾಗಿ ಸರ್ವ ಲಕ್ಷಣಗಳಿಂದ ಶೋಭಾಯಮಾನವಾಗಿ ಬೆಳೆದಿತ್ತು. ಸರ್ವಧರ್ಮೀಯರು ಪರಧರ್ಮದವರೊಂದಿಗೆ ಸಹೋದರರಂತೆ ನಡೆದುಕೊಳ್ಳುತ್ತಿದ್ದರು. ತಮ್ಮ ಕಾಯಕದೊಂದಿಗೆ ಉಂಡುಟ್ಟು ಸುಖಿ ಜೀವನ ನಡೆಸುತ್ತಿದ್ದರು. ಈ ಕುಂಡಲಿ ನಗರದಲ್ಲಿ ಧರ್ಮದಂತೆ ನಡೆಯುವ ಶಾಸ್ತ್ರಸಮ್ಮತವಾದ ಒಂದು ಬ್ರಾಹ್ಮಣರ ಮನೆಯೊಂದಿತ್ತು. ಈ ಮನೆಯಲ್ಲಿ ಅತ್ತೆ ಮಾವರಿಗೆ ಮುದ್ದಿನ ಸೊಸೆಯಾಗಿಯೂ ಪತಿಗೆ ತಕ್ಕ ಸತಿಯಾಗಿಯೂ ಪತಿಯೇ ಪರದೈವವೆಂದು ತಿಳಿದ ಚಾರುಮತಿ ಎಂಬ ಸೊಸೆ ಇದ್ದಳು. ಇವಳು ಸುಶೀಲೆಯೂ ವಿದ್ಯಾವತಿಯೂ ಗೃಹ ಕಾರ್ಯ ಚತುರಳೂ ಮೃದುಭಾಷಿಯೂ ಆಗಿದ್ದಳು. ಸರ್ವರಳು ಒಂದಾಗಿ ಬೆರೆತು ಅವರ ಕಷ್ಟ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವವಳಾಗಿದ್ದಳು ಚಾರುಮತಿ. ಚಾರುಮತಿಯನ್ನು ಕುರಿತು ಊರವರು ಪೂರ್ವಾರ್ಜಿತ ಪುಣ್ಯದ ಫಲದಿಂದ ಜನಿಸಿ ಬಂದವಳೆಂದು ಮಾತನಾಡಿಕೊಳ್ಳುತ್ತಿದ್ದರು. ಈಗಿರುತ್ತಲೊಂದು ದಿನ ಬೆಳಗಿನ ಜಾವ ನಿದ್ರಿಸುತ್ತಿರುವಾಗ ಅವಳೊಂದು ಸುಸ್ವಪ್ನ ಕಂಡಳು. ಸ್ವಪ್ನದಲ್ಲಿ ಸರ್ವಾಲಂಕಾರ ಸುಶೋಭಿತೆಯಾದ ಕಮಲವದನೆಯಾದ ದೇವಿಯೊಬ್ಬಳು ಕಾಣಿಸಿಕೊಂಡಳು. ಚಾರುಮತಿಯನ್ನು ಕುರಿತು ಹೀಗೆ ಅಪ್ಪಣೆ ಕೊಟ್ಟಳು. ನಿನ್ನ ಅತ್ತೆ ಮಾವರ ಸೇವೆ, ಪತಿಯ ಸಂಕಲ್ಪ, ಸಕಲ ಇಷ್ಟಾರ್ಥಗಳನ್ನು ಪೂರೈಸುವ ರೀತಿ, ಸಮಾಜದ ದೀನ ದುಃಖಗಳಿಗೆ ಸಾಧ್ಯವಾದ ಸಹಕಾರ ಕೊಟ್ಟು ಸಹಕರಿಸುವ ನಿನ್ನ ಗುಣಕ್ಕೆ, ದೇವರು ಹಾಗೂ ಧರ್ಮ ಕಾರ್ಯಗಳಲ್ಲಿ ನಿನ್ನ ನಿಷ್ಠೆ ಭಕ್ತಿಗೆ ಮೆಚ್ಚಿಕೊಂಡು ನಿನಗೆ ಶ್ರೇಷ್ಠವಾದ ವರಗಳನ್ನು ಕರುಣಿಸಲೆಂದು ಬಂದಿದ್ದೇನೆ. ಅಧಿದೇವತೆಯಾದ ಶ್ರೀ ವರಮಹಾಲಕ್ಷ್ಮಿಯು ನಾನೇ ನಿನಗೆ ಒಳ್ಳೆಯದಾಗಿರತಕ್ಕಂಥ ವಿಚಾರಗಳನ್ನು ಹೇಳುತ್ತೇನೆ, ಲಕ್ಷ್ಯವಿಟ್ಟು ಕೇಳು ಎಂದು ಹೇಳಲು ಪ್ರಾರಂಭಿಸಿದಳು. ಸ್ವಪ್ನದಲ್ಲಿ ಚಾರುಮತಿಗೆ ಶ್ರೀ ವರಮಹಾಲಕ್ಷ್ಮಿಯು ಸವಿಸ್ತಾರವಾಗಿ ಹೇಳಿದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತದ ಎಲ್ಲ ವಿಧಿವಿಧಾನಗಳನ್ನು ಏಕನಿಷ್ಠೆಯಿಂದ ಕೇಳಿ ತಿಳಿದುಕೊಂಡು ಧನ್ಯನಾದನೆಂದು ಹೇಳಿದಳು. ಈ ರೀತಿಯಾಗಿ ನನಗೆ ಸಾಕ್ಷಾತ್ ನಾರಾಯಣ ಪ್ರಿಯೆಯಾದ ಶ್ರೀ ವರಮಹಾಲಕ್ಷ್ಮಿಯೇ ನನ್ನ ನಿಷ್ಠೆಗೆ ಭಕ್ತಿಗೆ ಮೆಚ್ಚಿ ಪ್ರಕಟಗೊಂಡು ದರ್ಶನ ಕೊಟ್ಟು ಆಶೀರ್ವದಿಸಿದ್ದು ನನ್ನ ಪೂರ್ವಜನ್ಮದ ಸುಕೃತದ ಫಲವೇ ಸರಿ ಎಂದಳು. ಬೆಳಗಿನ 4ನೇ ಜಾವದ ಸ್ವಪ್ನದಲ್ಲಿ ದೇವಿಯ ದರ್ಶನದಿಂದ ಆನಂದಿತಳಾಗಿ ಚಾರುಮತಿಯು ದೇವಿಯನ್ನು ಅನನ್ಯ ಭಾವದಿಂದ ಪ್ರಾರ್ಥಿಸಿದಳು. ಇವಳ ಪ್ರಾರ್ಥನೆಯಿಂದ ಶ್ರೀ ವರಮಹಾಲಕ್ಷ್ಮಿಯು ಸಂತುಷ್ಟಳಾಗಿ ಚಾರುಮತಿಗೆ ಹಲವಾರು ವರಗಳನ್ನು ದಯಪಾಲಿಸಿ ಅಂತರ್ಧನಳಾದಳು. ದೇವಿಯಿಂದ ವರ ಪಡೆದ ಚಾರುಮತಿ ಹಿಗ್ಗಿನ ಅಬ್ಬರದಲ್ಲಿ ತಟ್ಟನೆ ಕಣ್ತೆರೆದಳು. ಬೆಳಗಿನ ಸ್ವಪ್ನವು ನಿಜವಾಗುವುದೆಂದು ನಂಬಿದಳು. ಚಾರುಮತಿಯು ಲಘು ಬಗೆಯಿಂದ ಹಾಸಿಗೆಯಿಂದೆದ್ದು ಮುಂಜಾವಿನ ಕಾರ್ಯಕ್ರಮ ಮುಗಿಸಿ ತನ್ನ ಅತ್ತೆ ಮಾವಂದಿರನ್ನು, ಪತಿರಾಯರನ್ನು ಹಾಗೂ ಬಂಧು ಬಳಗದವರನ್ನು, ಓಣಿಯ ಕಿರಿಯ ಹಿರಿಯ ಮುತ್ತೈದೆಯರನ್ನು ಕರೆದು ತಂದು ಕೂಡಿಸಿದಳು. ಹಿರಿಯ ಮುತ್ತೈದೆಯೋರ್ವರು ಕಾರಣವೇನೆಂದು ಕೇಳಿದಾಗ ಸ್ವಲ್ಪ ತಾಳಿ, ಎಲ್ಲವನ್ನು ಸವಿಸ್ತರವಾಗಿ ಹೇಳುವೆನೆಂದು ಚಾರುಮತಿಯು ಅಂದಳು. ಎಲ್ಲರೆದುರು ಮುಖಾಮುಖಿಯಾಗಿ ಕುಳಿತ ಚಾರುಮತಿಯು ಅಂದೇ ಬೆಳಗಿನ ಜಾವ ಸ್ವಪ್ನದಲ್ಲಿ ತಾನು ಕಂಡ ದೃಷ್ಟಾಂತವನ್ನು ಸ್ವಲ್ಪವೂ ಕುಂದಾಗದಂತೆ ಇದ್ದಂತೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿ ಮುಗಿಸಿದಳು. ಅತ್ತೆ ಮಾವಂದಿರು, ಪತಿರಾಯ, ಬಂಧು ಬಳಗದವರು ಹಾಗೂ ಓಣಿಯ ಹಿರಿಯ ಮುತ್ತೈದರು ಇದೊಂದು ಶುಭದ ಸೂಚನೆ ಎಂದರು. ನಿನಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಹೇಳಿದ ಶ್ರೀ ವರಮಹಾಲಕ್ಷ್ಮಿ ವಾಣಿಯಂತೆ ನಿನ್ನೊಂದಿಗೆ ಈ ವ್ರತವನ್ನು ನಾವು ಆಚರಿಸುತ್ತೇವೆ ಎಂದರು. ಹೂಗಳ ಸಂಘದಿಂದ ನಿರ್ಮಿತವಾದ ಹೂಮಾಲೆಯಿಂದ ದಾರವು ಶ್ರೀಹರಿಯ ಸಿರಿಮುಕುಟ ಕೊರಳು ಸೇರುವಂತೆ ನಿನ್ನ ನಿಷ್ಠೆಯ ಭಕ್ತಿಯ ಪ್ರಭಾವದಿಂದ ನಾವು ಶ್ರೀ ವರಮಹಾಲಕ್ಷ್ಮಿಯ ದಿವ್ಯ ಶಕ್ತಿಯ ಕೃಪೆಯಿಂದ ಸಕಲ ಫಲಗಳನ್ನು ಪಡೆಯುವಣವೆಂದರು. ಜಾತಕ ಪಕ್ಷಿಯಂತೆ ಶ್ರೀ ವರಮಹಾಲಕ್ಷ್ಮಿಯ ವ್ರತ ಪೂಜೆಗಾಗಿ ಕಾಯತೊಡಗಿದರು. ಸೃಷ್ಟಿಯ ನಿಯಮಾನುಸಾರ ಋತುಗಳು ಬದಲಾಗಿ ವರ್ಷಾ ಋತು ಬಂದೇ ಬಿಟ್ಟಿತು. ಮೇಘರಾಜನು ಇಳೆಯನ್ನು ಮಡಿ ಮಾಡಿದನು. ರೈತಾಪಿ ಜನರು ಆನಂದದಿಂದಿದ್ದರು. ಆಗ ಶ್ರಾವಣ ಮಾಸ ಪ್ರಾರಂಭವಾಗಿ ಶುಕ್ಲ ಪಕ್ಷದ ನಾರಾಳಿ ಪೌರ್ಣಿಮೆ ಅಂದರೆ ನೂಲ ಹುಣ್ಣಿಮೆಯ ಸಮೀಪದ ಶುಭ ಶುಕ್ರವಾರ ಬಂದೇ ಬಿಟ್ಟಿತು. ಎಲ್ಲ ಹಿರಿಯ ಕಿರಿಯ ಸುಮಂಗಲೆಯರು ಹರ್ಷಚಿತ್ತರಾಗಿ ಮಂಗಲಯುಕ್ತವಾದ ತಲೆ ಸ್ನಾನ ಎರೆದುಕೊಂಡು ಅಂದಚಂದದ ಮಡಿಬಟ್ಟೆಗಳನ್ನು ಉಟ್ಟುಕೊಂಡರು. ಆಭರಣ, ಅರಿಶಿಣ, ಕುಂಕುಮ, ಹೂವುಗಳನ್ನು ಮುಡಿಗೇರಿಸಿಕೊಂಡರು. ಹೊಸದಾಗಿ ತಂದ ಕುಂಭ ಅಥವಾ ದೊಡ್ಡ ತಂಬಿಗೆಯಲ್ಲಿ ಜಲವನ್ನು ತುಂಬಿಟ್ಟರು. ಕುಂಭದಲ್ಲಿ ಮತ್ತು ರತ್ನ
ರತ್ನ, ಬಂಗಾರ, ನಾಣ್ಯ, ಗಂಧ, ಕುಂಕುಮ, ಭಸ್ಮ ಹಾಕಿದರು. ಕುಂಭದ ಬಾಯಿಗೆ ಪಂಚಪಲ್ಲವ 5 ಎಲೆಗಳನ್ನು ಮೇಲ್ಮುಖವಾಗಿಟ್ಟು ಅದರ ಮೇಲೆ ಸುಲಿಯದೇ ಇರುವ ಕಾಯಿಯನ್ನು ಇಟ್ಟರು. ನಂತರ ಸಕಲಾಭರಣಗಳಿಂದಲೂ ಗೆಜ್ಜೆ ಸರ, ಕೊಕ್ಕಬತ್ತಿ, ವಿವಿಧ ಹೂಗಳ ಸರಗಳಿಂದಲೂ ಪತ್ರಿ ಪುಷ್ಪಗಳಿಂದಲೂ ಅಲಂಕಾರ ಮಾಡಿದರು. ಎಡಬಲಗಳಲ್ಲಿ ತುಪ್ಪದ ದೀಪ ಹಚ್ಚಿಟ್ಟರು. 2 ಎಲೆಗಳಲ್ಲಿ ಅರಿಶಿಣ ನೀರಿನಲ್ಲಿ ಹದ್ದಿದ 9 ಎಳೆಗಳ ದಾರಗಳನ್ನು ಇಟ್ಟರು. ಬ್ರಾಹ್ಮಣರಿಗೆ ದಾನ ಕೊಡಬೇಕಾದ ವಾಯನ್ ಅಂದರೆ ಹೊಸ ಮರವನ್ನು ತೊಳೆದು ಅದರಲ್ಲಿ ಅಕ್ಕಿ, ಬೆಲ್ಲ, ತೆಂಗಿನಕಾಯಿ ಶಕ್ತ್ಯಾನುಸಾರವಾಗಿ ತಾಂಬೂಲದೊಂದಿಗೆ ದಕ್ಷಿಣೆ ಇವುಗಳನ್ನು ಒಂದು ಪತ್ರಾವಳಿಯಿಂದ ಮುಚ್ಚಿಡಬೇಕು ಸಿದ್ಧಪಡಿಸಿಕೊಂಡಿದ್ದರು. ಪೂಜಿಸಿದ ನವಸೂತ್ರವನ್ನು ಒಬ್ಬರಿಂದೊಬ್ಬರು ಬಲಗೈ ರಟ್ಟೆಯಲ್ಲಿ ಕಟ್ಟಿಕೊಂಡರು. ಶ್ರೀ ವರಮಹಾಲಕ್ಷ್ಮಿ ಹೇಳಿದಂತೆ ಅರ್ಘ್ಯ, ಪಾದ್ಯ, ಅಚಮನ, ಪಂಚಾಮೃತದಿಂದ ಮೊದಲುಗೊಂಡು ಸಕಲ ಅಲಂಕಾರಗಳಿಂದ ಶ್ರೀ ವರಮಹಾಲಕ್ಷ್ಮಿಯನ್ನು ಪೂಜಿಸಿದ್ದು, ಮಂಗಳಾರತಿಯನ್ನು ಮಾಡಿ ಆಡಿ ಪಾಡಿದರು. ಎಲ್ಲಾ ಸ್ತ್ರೀಯರು ಭಕ್ತಿಯಿಂದ ಉಡಿಯನ್ನು ತುಂಬಿಸಿಕೊಂಡರು. ಎಲ್ಲಾ ಸುಮಂಗಲೆಯರು ಕರಜೋಡಿಸಿ ಶಿರಬಾಗಿ, ಹೇ ದೇವಿ ಪದ್ಮಾಸನೆ, ಪದ್ಮನಗೆರೆ, ಕರಗಳಲ್ಲಿ ಪದ್ಮ ಹಿಡಿದವಳೆ, ಪದ್ಮ ಮೈಕಾಂತಿಯುಳ್ಳ, ನಗೆಮುಗದ, ಪ್ರೀತಿ ವಾತ್ಸಲ್ಯ ಭರಿತ, ಕರುಣಾಮಯಿಯಾದ ಹೇ ವರಮಹಾಲಕ್ಷ್ಮಿಗೆ ಕೃಪೆ ದೋರು, ನಮ್ಮ ಬಯಕೆ ಇಷ್ಟಾರ್ಥಗಳನ್ನು ಈಡೇರಿಸಲು ತಾಯಿಯೇ ಎಂದು ಬೇಡಿಕೊಂಡರು. ಮದುವೆಯಾದ ಬ್ರಾಹ್ಮಣರಿಗೆ ವಾಯನ ದಾನ ಮಾಡಿದರು. ಶ್ರೀ ವರಮಹಾಲಕ್ಷ್ಮಿ ಸಾನ್ನಿಧ್ಯದಲ್ಲಿಯೇ ಎಲ್ಲರೂ ನಗುಮೊಗದವರಾಗಿ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡಿ ತಾಂಬೂಲ ತಿನ್ನುತ್ತಾ ಚಾರುಮತಿಯು ನೀಡಿದ ಶ್ರೀ ವರಮಹಾಲಕ್ಷ್ಮಿಯ ದೇವಿಯ ಕಥೆಯನ್ನು ಚಿತ್ತವಿಟ್ಟು ಕೇಳಿದರು. ಚಾರುಮತಿಯ ಪುಣ್ಯದ ಪ್ರಭಾವದಿಂದ ಇಂದು ನಾವು ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತದಿಂದ ಸರ್ವ ಕಾಮನೆಗಳನ್ನು ಹೊಂದುವವರಾಗಿದ್ದೇವೆ ಎಂದರು. ಇದಕ್ಕೆಲ್ಲ ಕಾರಣಕರ್ತೆ ಚಾರುಮತಿಯು ಎಂದು ಹೇಳಿದರು. ಚಾರುಮತಿಯಿಂದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವು ಭೂಲೋಕದಲ್ಲಿ ಹರಡಲಿ. ಚಾರುಮತಿಗೆ ವರಮಹಾಲಕ್ಷ್ಮಿಯು ಸಕಲ ಐಶ್ವರ್ಯ ಕರುಣಿಸಿ ಭಾಗ್ಯವಂತಳಾಗಿ ಮಾಡಿದಳೆಂದು ಎಲ್ಲರೂ ಬಾಯಿ ತುಂಬ ಹರಸಿದರು. ಶ್ರೀ ವರಮಹಾಲಕ್ಷ್ಮಿ ದೇವಿ ಕೃಪೆಗೆ ಪಾತ್ರರಾದ ಶ್ರೀ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಂಡ ಎಲ್ಲ ಕುಟುಂಬದವರು ಸಕಲ ಐಶ್ವರ್ಯ ಸಂಪತ್ತಿನಿಂದ ಒಡಗೂಡಿದವರಾಗಿ ದೀನದಲಿತರಿಗೆ ಸಪತ್ನಿಕ ಬ್ರಾಹ್ಮಣರಿಗೆ ಶಕ್ತ್ಯಾನುಸಾರ ಅನ್ನ, ವಸ್ತ್ರ, ಧನದಾನ ಮಾಡುತ್ತಾ ಪ್ರತಿ ವರುಷ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಯ ಸಮೀಪ ಬರುವ ಶುಭ ಶುಕ್ರವಾರ ಭಯಭಕ್ತಿಯಿಂದ ಮನೆಯವರೆಲ್ಲರೂ ಕೂಡಿ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಮಾಡುತ್ತಾ ಬಹುಕಾಲ ಸುಖವಾಗಿ ಬದುಕಿದ್ದರು. ಶುಭ ಮಂಗಳಕರವಾದ ಈ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಪ್ರತಿ ವರುಷ ನಡೆಸುತ್ತಾ ಅನ್ನ, ವಸ್ತ್ರ, ಧನ ಹಾಗೂ ಧಾನ್ಯ ದಾನ ಮಾಡುತ್ತಾ ಚಾರುಮತಿಯು ಸತಿ ಸಾವಿತ್ರಿಯಂತೆ ಶೋಭಾಯಮಾನವಾಳಾಗಿ ಬಾಳಿದಳು. ಚಾರುಮತಿಯಿಂದ ಪ್ರಾರಂಭವಾದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವು ಭೂಲೋಕದಿಂದ ಇಂದಿನವರೆಗೂ ಶುಭ ಪೂಜೆಯಾಗಿ, ಸಂಪತ್ತಿನ ಸಿರಿಯಾಗಿ, ಸಮೃದ್ಧಿಯ ತೊರೆಯಾಗಿ ಈ ಧರೆಯಲ್ಲಿ ಪ್ರಸಿದ್ಧಿ ಪಡೆಯಿತು. ಶಿವಮಹಾದೇವನು ಪಾರ್ವತಿಯನ್ನು ಕುರಿತು ಹೀಗೆ ಹೇಳಿದನು: ಏ ಪ್ರಿಯ ಸತಿಯಾದ ದೇವಿ ಪಾರ್ವತಿಯೇ, ಶುಭಕರವಾದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಲೋಕಹಿತಕ್ಕಾಗಿ ಕೇಳಬಯಸಿದ ನಿನಗೆ ಮಂಗಲವಾಗಲಿ. ನಿನ್ನಿಂದ ಪ್ರಕಟಗೊಂಡ ಈ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತವನ್ನು ಪುರುಷರಾಗಲಿ ಮಹಿಳೆಯರಾಗಲಿ ಯಾರು ಬೇಕಾದರೂ ಶುದ್ಧ ಮನಸ್ಸಿನಿಂದ ನಿಷ್ಠಾಭಕ್ತಿಯಿಂದ ಆಚರಿಸುವರೋ ಅಂಥವರಿಗೆ ಶ್ರೀ ವರಮಹಾಲಕ್ಷ್ಮಿಯು ಆಯುರಾರೋಗ್ಯ, ಸಿರಿ ಸಂಪತ್ತು ಕರುಣಿಸಿ ಇಹಪರ ಜನ್ಮಗಳಲ್ಲಿ ದೀರ್ಘಸುಖಿಗಳಾಗಿ ಬಹುಕಾಲ ಬಾಳು ನಡೆಸುವವರಾಗಲಿ ಎನ್ನಲು ಮಾತಾ ಪಾರ್ವತಿಯು ಶಿವನನ್ನು ಕುರಿತು: ಏ ದಯಾಗಣನಾದ ಜಗನ್ನಿಯಾಮಕನೇ, ನಿಮಿತ್ತ ಮಾತ್ರಳಾದ ನನ್ನಿಂದ ಪ್ರಕಟವಾದ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ಕಥೆಯನ್ನು ಯಾರು ಭಕ್ತಿಯಿಂದ ಓದುವರೋ, ಕೇಳುವರೋ, ಪೂಜಿಸಿ ಹೇಳುವರೋ ಅಂಥವರ ತಾಪ, ಪಾಪ, ಕಂಟಕ ಪರಿಹಾರವಾಗಿ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಗೊಂಡು ಬಹುದಿವಸಗಳವರೆಗೆ ಸುಖಿಗಳಾಗಿ ಬಾಳುವರು. ಈ ಪ್ರಕಾರವಾಗಿ ಶ್ರೀ ಭವಿಷ್ಯೋತ್ತರ ಪುರಾಣದಲ್ಲಿ ಶಿವ ಪಾರ್ವತಿಯ ಸಂವಾದ ರೂಪದಲ್ಲಿ ಬರುವ ಶ್ರೀ ವರಮಹಾಲಕ್ಷ್ಮಿ ಪೂಜಾ ವ್ರತ ಕಥೆಯು ಸಂಕ್ಷಿಪ್ತ ರೂಪದಲ್ಲಿ ಸಂಪನ್ನಗೊಂಡಿದೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣೇ ಪಾರ್ವತಿ ಮಹೇಶ್ವರ ಸಂವಾದೇ ರೂಪೇ ವರಮಹಾಲಕ್ಷ್ಮಿ ಕಥಾ ಸಂಪೂರ್ಣಂ. ಶ್ರೀ ವರಲಕ್ಷ್ಮಿ ನಾರಾಯಣಾರ್ಪಣಮಸ್ತು. ಶ್ರೀಮಾತ್ರೇ ನಮಃ. ಶ್ರೀ